ಭೌಗೋಳಿಕ ಪ್ರದೇಶವನ್ನೊಳಗೊಂಡ ಕ್ಷೇತ್ರವನ್ನು ಮರು ವಿಂಗಡಣೆ ಮಾಡಿ ಗುಡಿಬಂಡೆಯನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಬೇರ್ಪಡಿಸಿ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿ ತಾಲೂಕು ನಿವೃತ್ತಿ ಸರ್ಕಾರಿ ನೌಕರರ ಸಂಘದ ವತಿಯಿಂದ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷ ಕೆ.ವಿ. ನಾರಾಯಣಸ್ವಾಮಿ ಮಾತನಾಡಿ, ಗುಡಿಬಂಡೆ ತಾಲೂಕು ರಾಜ್ಯದಲ್ಲಿಯೇ ಅತ್ಯಂತ ಹಿಂದುಳಿದ ತಾಲೂಕಾಗಿದೆ. ಇದಕ್ಕೆ ಮುಖ್ಯ ಕಾರಣ ಅನುದಾನಗಳ ಕೊರತೆ. ಗುಡಿಬಂಡೆ ತಾಲೂಕು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸೇರಿರುವ ಕಾರಣದಿಂದ ಕ್ಷೇತ್ರಕ್ಕೆ ಬರುವಂತಹ ಅನುದಾನ ಸಾಕಾಗುತ್ತಿಲ್ಲ. ಇದರಿಂದ ಅಭಿವೃದ್ಧಿ ವೇಗ ಕುಂಠಿತವಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರಗಳ ಪುನರ್ ವಿಂಗಡಣೆ ಕಾರ್ಯ ನಡೆಯಲಿದೆ ಎಂಬ ಮಾಹಿತಿ ಇದ್ದು, ಆ ಸಮಯದಲ್ಲಿ ಗುಡಿಬಂಡೆಯನ್ನು ಸಹ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನಾಗಿ ಘೋಷಣೆ ಮಾಡಬೇಕು ಎಂದರು. ಬಳಿಕ ನಿವೃತ್ತಿ ಉಪನ್ಯಾಸಕ ಬಿ. ಅಮೀರ್ ಜಾನ್ ಮಾತನಾಡಿ, ನಮ್ಮ ಅಸ್ತಿತ್ವದ ಉಳಿವಿಗಾಗಿ ನಾವೆಲ್ಲರೂ ಹೋರಾಟಕ್ಕೆ ಇಳಿಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಪ್ರಸ್ತುತ ಜನಗಣತಿ ಕಾರ್ಯ ನಡೆಯುತ್ತಿದ್ದು, ಇದು ಮುಗಿದ ತಕ್ಷಣ ಕ್ಷೇತ್ರ ಪುನರ್ ವಿಂಗಡಣೆ ಪ್ರಕ್ರಿಯೆ ಆರಂಭವಾಗಲಿದೆ. ನಮ್ಮ ಹೋರಾಟದ ಕಿಚ್ಚು ಸರ್ಕಾರಕ್ಕೆ ಮುಟ್ಟುವ ತನಕ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತಿರುತ್ತದೆ. ಈ ಹೋರಾಟಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ಆಗ ಮಾತ್ರ ನಮ್ಮ ಹೋರಾಟಕ್ಕೆ ಜಯ ಸಿಗಲಿದೆ ಎಂದರು. ಈ ಸಮಯದಲ್ಲಿ ನಿವೃತ್ತ ನೌಕರರ ಸಂಘದ ಜಿ.ವಿ. ವೆಂಕಟೇಶ್, ನಾರಾಯಣಸ್ವಾಮಿ, ಮಂಜುನಾಥ್, ಮುಖಂಡರಾದ ಶ್ರೀನಿವಾಸ್ ಯಾದವ್ ಸೇರಿದಂತೆ ಹಲವರು ಹಾಜರಿದ್ದರು. ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನಾಗಿ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಗುಡಿಬಂಡೆ ನಿವೃತ್ತ ಸರ್ಕಾರಿ ನೌಕರರ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಜಿ ಸರ್ಗೆ ಮತ್ತೆ ಚೀಫ್ ಎಲೆಕ್ಷನ್ ಆಫೀಸರ್ಗೆ ಮತ್ತೆ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿರ್ತಾರೆ. ಈ ಮನವಿಯನ್ನ ನಾನು ನಟರಾಜದ ನಾನು ಶಿರಸ್ತೆದಾರ ಸ್ವೀಕರಿಸಿರ್ತೀನಿ. ರಾಜ್ಯದ ಪರವಾಗಿ ಇದನ್ನ ಗೌರ್ಮೆಂಟಿಗೆ ಕಳಿಸೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಎರಡು ಕೊಟ್ಟಿದ್ವಿ ಹಿಂದೆ, ಎರಡು ಮನವಿ ಪತ್ರ ಕೊಟ್ಟಿದ್ದೀವಿ, ಕಳಿಸಿದೀವಿ. ಅದಕ್ಕೇನೋ ಉತ್ತರ ಬಂದೈತಾ ಅಂತ ನಾವು ಕೇಳ್ತಾ ಬಂದಿದ್ರೆ ನಾವು ತಿಳಿಸ್ತಿದ್ದೋ, ನೋಡೋಣ, ವಿಚಾರ ಮಾಡ್ತೀವಿ. ಮೂರು ಅದಕ್ಕೇನ ಉತ್ತರ ಬಂದೈತೆ ಅಂತ ನಾವು ಕೇಳ್ತಾ ಇದ್ದೀವಿ. ಅಂದ್ರೆ ಒಂದು ಜನಸಂಖ್ಯೆಯ ಒಂದು ಪಾಪ್ಯುಲೇಷನ್ ಸೆನ್ಸಸ್ ನಡೀತೆ. ಆ ಪಾಪ್ಯುಲೇಷನ್ ಸೆನ್ಸಸ್ ಮುಗಿದ ತಕ್ಷಣ ಏನು ಅಲ್ಲೇ ಅನುಚ್ಛೇದ ಹೇಳುತ್ತೆ, ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಫಾರ್ಮೇಶನ್ ಮಾಡಿ ಅಂತ. ಆ ಒಂದು ಲಿಮಿಟೇಷನ್ ಕಮಿಷನ್ ಫಾರ್ಮೇಶನ್ ಮಾಡಲಿಕ್ಕೆ ಇನ್ನೇನು 2022ರಲ್ಲಿ ಭಾರತ ದೇಶದಲ್ಲಿ ಜನಗಣತಿ ಪ್ರಾರಂಭ ಆಗ್ತಾ ಇದೆ. ಅದರಿಂದ ಈ ಒಂದು ಏನು ಹೇಳುತ್ತದೆ, ಆ ಜನಗಣತಿಯ ನಂತರ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಫಾರ್ಮೇಶನ್ ಮಾಡಿ ಅಂತ ನಮ್ಮ ಒಂದು ಸಂವಿಧಾನದಲ್ಲಿ ಲಿಖಿತ ರೂಪದಲ್ಲಿ ಇದೆ. ಇನ್ನೊಂದು ಅನುಚ್ಛೇದ ಇದೆ 180. ಆ 180ರ ಪ್ರಕಾರ ಈ ಒಂದು ಡಿಲಿಮಿಟೇಷನ್ ಕಮಿಷನ್ ಏನಿದೆ ಅದು ಪ್ರತಿಯೊಂದು ರಾಜ್ಯದಲ್ಲಿ ಏನು ವಿಧಾನಸಭಾ ಕ್ಷೇತ್ರಗಳಿದೆ ಅದು ಮರು ವಿಂಗಡಣೆ ಮಾಡಿ ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಿತ ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ಆ ಒಂದು ಏನು 224 ಕ್ಷೇತ್ರಗಳಿದೆ, ವಿಧಾನಸಭಾ ಕ್ಷೇತ್ರಗಳಿದೆ. 2028ರ ಒಂದು ಎಲೆಕ್ಷನ್ ಅಲ್ಲಿ 225 ಏನು ಒಂದು ವಿಧಾನಸಭಾ ಕ್ಷೇತ್ರ ಆಗ್ಬೇಕು, ಒಂದು ಹೆಚ್ಚಾಗಬೇಕು. ಆ ಒಂದು ಹೆಚ್ಚು ಯಾವುದಂದ್ರೆ ನಮ್ಮ ಗುಡಿಬಂಡೆ ತಾಲೂಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀವಿ. ನಮ್ಮ ಗುರಿ ಏನಂದ್ರೆ ನಮ್ಮ ಗುಡಿಬಂಡೆ ತಾಲೂಕು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ. ಇದು ಸಮಸ್ಯೆ ಇಂದು ಮತ್ತು ನಿನ್ನೆಯದಲ್ಲ, ಸುಮಾರು 25-30 ವರ್ಷಗಳಿಂದ ಆ ಸಮಸ್ಯೆ ಹಾಗೆ ಬರ್ತಾ ಇದೆ. ಯಾಕಂತ ಹೇಳ್ತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಇದೆ, ಅದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಅದರಲ್ಲಿ 3 ತಾಲೂಕುಗಳನ್ನ ಒಳಗೊಂಡಿದೆ. ಈ 3 ತಾಲೂಕುಗಳು ಗುಡಿಬಂಡೆ, ಬಾಗೇಪಲ್ಲಿ ಮತ್ತು ಜೇಡೂರು, ಈ 3 ತಾಲೂಕುಗಳನ್ನ ಹೊಂದಿಕೊಂಡು ಒಂದು ವಿಧಾನಸಭಾ ಕ್ಷೇತ್ರವಾಗಿದೆ. ಅಲ್ಲಿ ಒಂದು ತಾಂತ್ರಿಕ ದೋಷವಿದೆ. ಯಾಕಂದ್ರೆ ಒಬ್ಬ MLA ಒಂದು ಕ್ಷೇತ್ರದಲ್ಲಿ ಒಂದು ತಾಲೂಕು ಇರಬೇಕಾಗುತ್ತೆ. ಆದ್ರೆ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 3 ತಾಲೂಕುಗಳಿದೆ. ಆಗ ಅಲ್ಲಿ ಪ್ರೆಷರ್ ಅನ್ನೋದು, ಒತ್ತಡ ಅನ್ನೋದು ಯಾರ ಮೇಲೆ ಬೀಳುತ್ತಂದ್ರೆ MLA, ಅಲ್ಲಿ ಇರುವಂತಹ MLA ಮೇಲೆ.
ಆ ವಿಧಾನಸಭಾ ಕ್ಷೇತ್ರದ ಒಂದು ಶಾಸಕರ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ. ಯಾಕಂದ್ರೆ ಆ 3 ತಾಲೂಕುಗಳನ್ನ ನಿರ್ವಹಣೆ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಟೆಕ್ನಿಕಲ್ ಇಶ್ಯೂ ಏನಿದೆ, ಆ ಟೆಕ್ನಿಕಲ್ ಇಶ್ಯೂ ಇಂದ ನಾವು ನಮ್ಮ ಒಂದು ಗುಡಿಬಂಡೆ ತಾಲೂಕಿಗೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗ್ಬೇಕಂತ ನಾವು ಕೋರ್ಕೊತಾ ಇದ್ದೀವಿ. ನಾವು ಅಭಿವೃದ್ಧಿ ಮಾಡಿದ್ಮೇಲೆ ಬರುವಂತಹ MLAಗೆ ಅನುದಾನ ಏನಿದೆ ಆ 3 ತಾಲೂಕುಗಳಿಗೆ ಹಂಚಬೇಕಾಗುತ್ತೆ. ಆ ಯಾವಾಗ 3 ತಾಲೂಕು ಹಂಚಿ ಹೋಗುತ್ತೋ ಆವಾಗ ಅಭಿವೃದ್ಧಿ ಕುಂಠಿತವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಸಾರ್ವಜನಿಕರು ಮತ್ತು ಇಡೀ ಗುಡಿಬಂಡೆ ತಾಲೂಕಿನ ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಒಂದು ಗುಡಿಬಂಡೆ ತಾಲೂಕಿಗೆ ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ಒಂದು ನಗರಗೆರೆ ಹೋಬಳಿ ಇರ್ಬೋದು ಮತ್ತು ಮಂಡಿಕಲ್ ಹೋಬಳಿ ಇರ್ಬೋದು, ಅವೆರಡನ್ನ ಸೇರಿಸಿ ನಮ್ಮ ಒಂದು ಗುಡಿಬಂಡೆ ತಾಲೂಕಿಗೆ ಒಂದು ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನು ಮಾಡ್ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿದೆ ಏನು ಅನುಚ್ಛೇದ ಆರ್ಟಿಕಲ್ 72. ಅದು ಏನ್ ಹೇಳುತ್ತಂದ್ರೆ ಪ್ರತಿ ಎಲ್ಲಿವರೆಗೂ ಹೋರಾಟ ಮಾಡ್ತಿದ್ರೆ ನಮ್ಮ ಒಂದು ಗುರಿ ಏನಿದೆ ಆ ಗುರಿ ತಲುಪೋವರೆಗೂ ನಾವು ಸಹಿತ ಈ ಹೋರಾಟವನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಒಂದು ನಿಟ್ಟಿನಲ್ಲಿ ಇಲ್ಲಿವರೆಗೂ 4 ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸರ್, ನಮ್ಮ ಗುಡಿಬಂಡೆಗೂ ನಮ್ಮ ಈ ಕ್ಷೇತ್ರ ಸಿಗಲಿಲ್ಲ ಅಂತ ನಾವು ಈ ಹೋರಾಟದಲ್ಲಿ ನಾವು ಉಳಿದಿದ್ದೀವಿ. ಬಿಡೋದಿಲ್ಲ ನಮಗೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ನಾವು ಬಿಡೋದೇ ಇಲ್ಲ. ವಿಧಾನಸೌಧ ಬೆಂಗಳೂರನ್ನು ಹೋಗ್ತೀವಿ, ಆಗಲೇ ಬೇಕು. ಈಗ ಸಂಘದ ವತಿಯಿಂದ ಒಂದು ಹಕ್ಕೊತ್ತಾಯವನ್ನ ಮಾಡೋದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ. ಆ ಹಕ್ಕೊತ್ತಾಯ ಏನಂದ್ರೆ ನಮ್ಮ ಗುಡಿಬಂಡೆ ತಾಲೂಕು ಮೊದಲಿಂದಲೂ ಕೂಡ ಏನು ನಂಜುಂಡಪ್ಪ ವರದಿಯ ಪ್ರಕಾರ ಅತ್ಯಂತ ಹಿಂದುಳಿದ ವರ್ಧಿತ ತಾಲೂಕಾಗಿರ್ತಕ್ಕಂಥ ಒಂದು ಗುಡಿಬಂಡೆ ತಾಲೂಕಾಗಿದೆ. ಇದಕ್ಕೆ ಕಾರಣಗಳು ಹಲವಾರು ಕಾರಣಗಳಿದೆ. ನಮ್ಮ ಗುಡಿಬಂಡೆ ಇತಿಹಾಸವನ್ನು ನಾವು ಕೆದಕಿದಾಗ ನಾವು ಸ್ವತಂತ್ರ ಪೂರ್ವದಿಂದಲೂ ಕೂಡ ಇದು ಒಂದು ಸ್ಥಾನವನ್ನು ಪಡ್ಕೊಂಡು ಬಂದಿರತಕ್ಕಂಥದ್ದು ಗುಡಿಬಂಡೆ. ಆದರೆ ಇಲ್ಲಿ ಒಂದು ಕ್ಷೇತ್ರದ ವಿಂಗಡಣೆ ಬಾಗೇಪಲ್ಲಿ ಕ್ಷೇತ್ರ ಅಂತ ಹಾಗೆ ನಮ್ಮ ಗುಡಿಬಂಡೆ ಏನಾಗ್ತಾ ಇದೆ, ಅದು ಕ್ಷೇತ್ರ ದೊಡ್ಡದಾಗಿರೋದ್ರಿಂದ ಇದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಜನಸಂಖ್ಯೆ ಹೊಂದಾಣಿಕೆಯನ್ನ ಮಾಡಿಕೊಳ್ಳುವ ಒಂದು ಅವಕಾಶ ಬಂದರೂ ಕೂಡ ಒಂದು ನಗರಗೆರೆ, ನಮ್ಮ ಗೌರಿಬಿದೂರು ತಾಲೂಕಿನ ನಗರಗೆರೆ ಹೋಬಳಿ ಇರ್ಬೋದು ಅಥವಾ ಅದೇ ನಮ್ಮ ಚಿಕ್ಕಬಳ್ಳಾಪುರದ ಮಂಡಿಕಲ್ ಹೋಬಳಿ ಇರ್ಬೋದು, ಇವೆರಡನ್ನೂ ಕೂಡ ಹೊಂದಾಣಿಕೆ ಮಾಡಿಕೊಂಡ್ರೆ ನಮ್ಮ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗೋದಕ್ಕೆ ಯಾವುದೇ ಸಂದೇಶ ಇಲ್ಲ. ಈಗಾಗಲೇ ಅನೇಕ ಸರಿ ಡಿಲಿಮಿನೇಷನ್ ಆಗಿದೆ. ಯಾಕಂದ್ರೆ ಮೊದಲು ಚೇಳೂರು ಚೆಂಡಗಟ್ಟಕ್ಕಿತ್ತು, ನಮ್ಮ ನಗರಗೆರೆ ಗುಡಿಬಂಡೆಗೆ ಇತ್ತು, ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇತ್ತು. ಈಗ ಅದನ್ನ ಬದಲಾವಣೆ ಮಾಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಏನು 2028ಕ್ಕೆ ಒಂದು ಡಿಲಿಮಿಟೇಷನ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಮೊನ್ನೆ ಕೂಡ ಪಾರ್ಲಿಮೆಂಟ್ ಅಲ್ಲಿ ತಂದಿತ್ತು. ಅದು ಫೇಲ್ಯೂರ್ ಆಗಿದೆ. ಈಗ ಮತ್ತೆ ಅದು ಅವಕಾಶಗಳಿದೆ. ಅಂತ ಅವಕಾಶ ಬಂದಂತ ಸಂದರ್ಭದಲ್ಲಿ ನಮ್ಮ ಗುಡಿಬಂಡೆ ಪ್ರತ್ಯೇಕ ವಿಧಾನ ಕ್ಷೇತ್ರ ಆಗಬೇಕು. ಹಾಗೆ ನಮ್ಮ ಗುಡಿಬಂಡೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗತ್ತೆ. ಯಾವಾಗ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗತ್ತೆ, ಅನುದಾನಗಳು ಕೂಡ ಪ್ರತ್ಯೇಕವಾಗಿ ಬರ್ತಾ ಇರುತ್ತೆ. ಹಾಗಾಗಿ ಏನು ಈಗ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಏನು ಅಣಪಟ್ಟಿ ಇದೆ, ಆ ಅಣಪಟ್ಟಿಯಿಂದ ಆಚೆಗೆ ಬರಬೇಕಾದ್ರೆ ಗುಡಿಬಂಡೆ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರ ಆಗಬೇಕು.